ಬಡ್ಕೋತಾ ಇದೆಯಲ್ಲ, ಅಲ್ಲ ಯಾರಪ್ಪನ್ ಮನೆ ಆಸ್ತಿ ಅಂತ ಕೊಡ್ತೀಯೇ? ಅಂದ್ರೆ ಅಂದ್ರೆ ಇದೆಲ್ಲ ನಂದೇ ಆಸ್ತಿ ಅಂತ ಅರ್ಥ. ಏನ್ ಹೇಳ್ತಿದ್ಯಾ ನೀನು? ಅಂದ್ರೆ ನಾಳೆ ಮದ್ವೆ ಆದ್ಮೇಲೆ ಈ ಸಮಸ್ತ ಆಸ್ತಿಗೆ ನಾನೇ ತಾನೇ ಯಜಮಾನಿ. ಓಲ್ ಅಂಡ್ ಸೋಲ್ ಓನರ್ಶಿಪ್ ನಂದೇ ಆಗ್ಬೇಕಾದ್ರೆ ನೀನ್ ಕೊಡೋ ಜುಜ್ಬಿ ಪುಡುಕಾಸು ಯಾರಿಗ್ ತಾನೇ ಬೇಕು? ನೀನೇ ಹೇಳು. ರೀ ಕಲ್ಪನಾ ಅವ್ರೆ, ನಿಮ್ಗೊಂದ್ ವಿಷಯ ಈಗ್ಲೇ ಹೇಳ್ಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊಬಿಡಿ ಪ್ಲೀಸ್. ನಿಮ್ಮ ಮಗ ಅರ್ಜುನ್ ನನ್ ಕುತ್ತಿಗೆಗೆ ತಾಳಿ ಕಟ್ತಿದ್ದ ಹಾಗೆ ನೀವೆಲ್ರೂ ಬೀದಿಲ್ ಬಿದ್ದಿರ್ತೀರ ಕಣ್ರಿ. ಬಟ್ ಡೋಂಟ್ ವರಿ, ನಿಮ್ಮೆಲ್ರೂ ಕೈಗೂ ಒಂದೊಂದ್ ಪಾತ್ರೆ ಅಂತೂ ಕೊಡ್ತೀನಿ. ಯಾಕೆ ಹೇಳಿ? ಭಿಕ್ಷೆ ಎತ್ತಕ್ಕೆ ಪಾತ್ರೆ ಬೇಕಲ್ಲ, ಅದಕ್ಕೆ. ಏನೇ ಅಂದೆ ನೀನು? ಭಿಕ್ಷೆ ಎತ್ತೋ ಹಾಗೆ ಮಾಡ್ತೀಯಾ? ಪಾತ್ರೆ ಕೊಡ್ತೀಯಾ? ಬೀದಿಗೆ ತಳ್ತೀಯಾ? ಅಲ್ಲಿವರೆಗೂ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ನನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನಿನ್ನನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನನ್ಗೆ ನನ್ನ ಮಕ್ಕಳ ಜೀವನ ಮುಖ್ಯ. ನಿನ್ನ ನಾನು ಇವತ್ತೇ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಸಾಯಿ ನೀನು. ಮುಗಿತಾ? ಹೋಗ್ಬೋದಲ್ವಾ? ಎಲ್ಲಿಗೆ? ಮತ್ತೆ ಹೊಸ್ತಾ ಕೇಳ್ತಿದ್ಯಲ್ಲ, ಅಲ್ಲೆಲ್ಲರೂ ಒಟ್ಟಿಗೆ ಪಟಾಕಿ ಹೊಡಿತಿದ್ದಾರೆ. ನೀನ್ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ಳಲ್ವಾ? ನಡಿ ಹೋಗೋಣ. ಇಲ್ಲ ಸರ್, ನನಗ್ ತುಂಬಾ ಕೆಲಸ ಇದೆ. ನಾಳೆ ಬೇರೆ ಅರ್ಥಶಾಸ್ತ್ರ, ಅದಕ್ಕೆಲ್ಲಾನು ರೆಡಿ ಮಾಡ್ಕೋಬೇಕು. ನೀವು ಹೋಗಿ ಹೊಡಿರಿ. ಸೇವಂತಿ, ನಾಳೆಗೋಸ್ಕರ ಯಾರಾದ್ರೂ ಇವತ್ತಿನ ಸಂತೋಷ ಕಳ್ಕೊತಾರ? ಅದ್ರಲ್ಲಿ ತಪ್ಪೇನಿದೆ? ನನಗಂತೂ ಇವತ್ತಿಗಿಂತ ನಾಳೆನೆ ತುಂಬಾ ಮುಖ್ಯ. ಆದ್ರೆ ನನಗೆ ಇವತ್ತೇ ಮುಖ್ಯ. ನಾಳೆ ನನ್ನ ಪಾಲಕ್ ಬರುತ್ತೋ ಇಲ್ವಾ ಯಾರಿಗ್ ಗೊತ್ತು? ಅಯ್ಯೋ ನಿಮ್ಮ ಅದ್ ಏನು ಅಂತ ಮಾತಾಡ್ತೀರಾ ಸರ್? ಹಬ್ಬ ಇಲ್ಲ, ಹರಿದಿನ ಇಲ್ಲ, ಯಾವಾಗ ನೋಡಿದ್ರು ಬರೀ ಅಪಶಕುನನೇ ಮಾತಾಡ್ಕೊಂಡಿರಿ. ಬಿಡ್ತು ಅನ್ನಿ ಫಸ್ಟು. ಅನ್ನಲ್ಲ. ಏನಿವಾಗ? ಅನ್ನಲ್ವಾ? ಬೇಡ ನೋಡಿ, ನನ್ನ ಕೋಪ ಬರ್ಸ್ಬೇಡಿ. ಆಮೇಲೆ ನೀವ್ ಹೇಳಿರೋ ಮಾತೆಲ್ಲ ನಿಜ ಮಾಡ್ಬೇಕಾಗತ್ತೆ. ನಿಮಗೆ ಬುದ್ಧಿ ಏನು ಅಂತ ಗೊತ್ತಿದೆ. ಆಯ್ತು ಸರಿ, ನಾನೇ ಸೋಲ್ತೀನಿ. ಇಲ್ಲಿ ಕಣ್ಮುಚ್ಚು. ಸರ್, ಮತ್ತೆ ಶುರು ಆಯ್ತಾ ನಿಮ್ದು? ಎಷ್ಟು ಉಂಗುರಗಳಂತ ತೊಡಸ್ತೀರಾ? ಆಯ್ತು, 10 ಬೆಳಗು ಒಂದೇ ಸಲ ತೊಡಸ್ಬಿಡಿ. ಸರ್ ಬಿಡಿ ಸರ್, ಏನ್ ಮಾಡ್ತಿದ್ದೀರಾ ನೀವು? ಸಾರಿ, ಇನ್ಮೇಲೆ ಹಾಗೆಲ್ಲ ಮಾತಾಡಲ್ಲ. ಬಿಡ್ತು. ಸಂತೋಷನಾ? ನೀನ್ ಕೆಲವೊಂದ್ಸಲ ಹಠ ಮಾಡ್ಬಿಡ್ತೀಯಲ್ಲ, ಅವಾಗ ನನಗೆ ಹೀಗ್ ಮಾಡ್ಬೇಕು ಅನ್ಸುತ್ತೆ. ಹೇಗನ್ಸುತ್ತೆ? ಬಿಡಿ ಸರ್, ನೀವು ಬಿಡಿ. ಅಯ್ಯೋ ಶಿವನೇ, ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಇಳಿಯೋದೆಲ್ಲಿ ಬಾಕಿ. ಅಯ್ಯೋ ಶಿವನೇ, ಸಾರಿ, ನನಗಿದ್ ಬಿಟ್ರೆ ಬೇರೆ ದಾರಿ ಇಲ್ಲ. ನೀನಿವತ್ತು ಪಟಾಕಿ ಹೊಡಿಲೇಬೇಕು. ನಡಿ ಹೋಗೋಣ. ಸರ್